ಸೇರಿದ 14 ಕ್ಷೇತ್ರದ ಅಭ್ಯರ್ಥಿಗಳ ಭವಿಷ್ಯ ಬೆಂಗಳೂರಿನ 3 ಕ್ಷೇತ್ರಗಳಿಗೆ 3 ಸ್ಟ್ರಾಂಗ್ ರೂಮ್ಗಳನ್ನು ಮಾಡಲಾಗಿದೆ. ಮೊದಲ ಹಂತದಲ್ಲಿ ಸಿಐಎಸ್ಎಫ್ ಸಿಆರ್ಪಿಎಫ್ ಪಡೆಯಿಂದ ಭದ್ರತೆಯನ್ನು ಒದಗಿಸಲಾಗಿದೆ. ಎರಡನೇ ಹಂತದಲ್ಲಿ ಸಿಎಆರ್ ಕೆಎಸ್ಆರ್ಪಿ ತುಕಡಿಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಮೂರನೇ ಹಂತದಲ್ಲಿ ಪೊಲೀಸರ ಭದ್ರತೆ ಇದೆ. ಸಿಸಿಟಿವಿ ಕ್ಯಾಮೆರಾ ಕಣ್ಗಾವಲು ಕೂಡ ಇರುವಂತದ್ದು. ಮೌಂಟ್ ಕಾರ್ಮೆಲ್ ಕಾಲೇಜಿನಲ್ಲಿ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಸ್ಟ್ರಾಂಗ್ ರೂಮ್ ಅನ್ನು ಮಾಡಲಾಗಿದೆ. ವಸಂತನಗರದ ಅರಮನೆ ರಸ್ತೆಯಲ್ಲಿರುವಂತಹ ಕಾಲೇಜಿದು. ಸೆಂಟ್ ಜೋಸೆಫ್ ಕಾಲೇಜಿನಲ್ಲಿ ಉತ್ತರ ಕ್ಷೇತ್ರದ ಸ್ಟ್ರಾಂಗ್ ರೂಮ್. ಇನ್ನು ಎಸ್ಎಸ್ಎಂಆರ್ವಿ ಕಾಲೇಜಿನಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸ್ಟ್ರಾಂಗ್ ರೂಮ್ ಇದೆ. ಸೆಂಟ್ ಜೋಸೆಫ್ ಕಾಲೇಜಿನಲ್ಲಿ ಒಟ್ಟು 10 ಸ್ಟ್ರಾಂಗ್ ರೂಮ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಬೆಂಗಳೂರು ಉತ್ತರದ ಕೆಆರ್ ಪುರಂ, ಹೆಬ್ಬಾಳ, ಯಶವಂತಪುರ ಸೇರಿ 10, ಮಲ್ಲೇಶ್ವರಂ, ಮಹಾಲಕ್ಷ್ಮಿ ಲೇಔಟ್, ದಾಸರಹಳ್ಳಿ, ಪುಲಕೇಶಿ ನಗರ, ಬ್ಯಾಟರಾಯನಪುರ ಕ್ಷೇತ್ರಗಳ ಮತಯಂತ್ರಗಳು ಇದೀಗ ಸ್ಟ್ರಾಂಗ್ ರೂಮ್ನಲ್ಲಿ ಭದ್ರವಾಗಿದೆ. ಕೆಆರ್ ಪುರಂ, ಯಶವಂತಪುರಕ್ಕೆ 2 ಸ್ಟ್ರಾಂಗ್ ರೂಮ್ಗಳನ್ನು ಮಾಡಿಕೊಳ್ಳಲಾಗಿದೆ. ಆಲೋ ಬ್ಲಾಕ್ ಹಾಕಿ ಕ್ಲೋಸ್ ಮಾಡಿಸ್ತಿರೋ ಅಧಿಕಾರಿಗಳು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸ್ಟ್ರಾಂಗ್ ರೂಮ್ ಮಾಡಿದ್ದೇವೆ. ಕೌಂಟಿಂಗ್ ಹಾಲ್ ಕೂಡ ಇಲ್ಲೇ ಇರುತ್ತೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಅವುಗಳ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿನ್ನೆ ಮತದಾನ ಆಗಿರುವಂಥ ಎಲ್ಲ EVMಗಳನ್ನು ಅಂದರೆ 2911 ಪೋಲಿಂಗ್ ಸ್ಟೇಷನ್ನಲ್ಲಿ ಬರುವಂಥ 2911 ಪೋಲಿಂಗ್ ಸ್ಟೇಷನ್ EVM ಸೆಟ್ಟು ಪ್ಲಸ್ ಡ್ಯೂರಿಂಗ್ ದ ಪೋಲ್ ಸ್ವಲ್ಪ ನಾವೇನು ಎಕ್ಸ್ಚೇಂಜ್ ಮಾಡಿದ್ವಿ, ಒಂದು 60 ಮತಪೆಟ್ಟಿಗೆಗಳು ಬದಲಾವಣೆ ಮಾಡಿದ್ವಿ. ಅದನ್ನು ಸೇರಿದ ಹಾಗೆ ನಾವಿಲ್ಲಿ ತಂದು ಇವಾಗ ಸ್ಟ್ರಾಂಗ್ ರೂಮಲ್ಲಿ ಇಡ್ತಾ ಇದ್ದೇವೆ. ಹೀಗೆಲ್ಲವೂ ನಮ್ಮ ಕೇಂದ್ರಕ್ಕೆ ಬಂದಿದ್ದಾವೆ. ಸ್ಟ್ರಾಂಗ್ ರೂಮ್ನಲ್ಲಿ ಅವನ್ನೆಲ್ಲ ಶೇಖರಣೆ ಮಾಡಿ ಮತ್ತು ಸ್ಟ್ಯಾಚ್ಯುಟರಿ ಕವರ್ಸ್, ನಾನ್ ಸ್ಟ್ಯಾಚ್ಯುಟರಿ ಕವರ್ಸ್ ಎಲ್ಲ ಮತ್ತೊಮ್ಮೆ ಅದನ್ನು ಪರಿಶೀಲಿಸಿಕೊಂಡು ಇಡ್ತಾ ಇದ್ದಾರೆ ಸ್ಕ್ರೂಟ್ನಿಗೋಸ್ಕರ. ಹಾಗಾಗಿ ಇನ್ನು 1 ಅಥವಾ 1.5 ಗಂಟೆ ಒಳಗಡೆ ಎಲ್ಲವೂ ಕೂಡ ಸ್ಟ್ರಾಂಗ್ ರೂಮು ಲಾಕ್ ಆಗುತ್ತೆ. ಅದೆಲ್ಲ ಆದಮೇಲೆ ಅಬ್ಸರ್ವರ್ ಬರ್ತಾರೆ. ಅಬ್ಸರ್ವರ್ ಬಂದು ಅಬ್ಸರ್ವರ್ ಸಮ್ಮುಖದಲ್ಲಿ ಹಾಗೆ ಕ್ಯಾಂಡಿಡೇಟ್ಗಳಿಗೆ ನಾವು ನೋಟಿಸನ್ನು ಕೊಟ್ಟಿದ್ದೇವೆ, ಇಲ್ಲಿ ಕ್ಲೋಸ್ ಮಾಡ್ತೇವೆ ಅಂತ. ಅವರು ಬರ್ತಾರೆ. ಅವರು ಬಂದು ಅವರ ಸಮ್ಮುಖದಲ್ಲಿ ನಾವು ಈ ಸ್ಟ್ರಾಂಗ್ ರೂಮ್ಗಳನ್ನು ಎಲ್ಲವನ್ನು ಕೂಡ ಸೀಲ್ ಮಾಡ್ತೇವೆ. ಸೀಲ್ ಮಾಡಬೇಕಾದ್ರೆ ಅದೇ ಅವರ ಎಲ್ಲ ಏನು ಪ್ರೊಸೀಜರ್, ಡಬಲ್ ಲಾಕಿಂಗ್ ಸಿಸ್ಟಮ್ ಇರಬೇಕು, ಅದೆಲ್ಲ ಏನಿದೆ ಅದನ್ನು ಫಾಲೋ ಮಾಡಿದ್ದೇವೆ. ಏನು ಸಮಸ್ಯೆ ಇಲ್ಲ. ನಂತರದಲ್ಲಿ ಸೆಕ್ಯೂರಿಟಿಗೆ ನಾವು ಅಲ್ಲಿಯ ಸೆಕ್ಯೂರಿಟಿ ಪರ್ಪಸ್ಗೆ ಏನು ಡೆಪ್ಲಾಯ್ಮೆಂಟ್ ಪ್ಲ್ಯಾನ್ ಅಂತ ಒಂದಿರುತ್ತೆ, ಯಾವ ರೀತಿ ಸೆಕ್ಯೂರಿಟಿ ಇರಬೇಕು ಓಲ್ಡ್ EVMಗೆ ಅನ್ನೋದೊಂದು ಪ್ರೋಟೋಕಾಲ್ ಇದೆ. ಆ ಪ್ರಕಾರ ಇನ್ನರ್ ಸರ್ಕಲ್ ಒಂದಿರುತ್ತೆ, 3 ಟೈರ್ ಸೆಕ್ಯೂರಿಟಿ ಪ್ಲ್ಯಾನ್ ಇದೆ. ಇನ್ನರ್ ಸರ್ಕಲ್ಲು, ಔಟರ್ ಸರ್ಕಲ್ಲು ಮತ್ತು ಅದರಿಂದ ಇನ್ನೊಂದು ಔಟ್ಸೈಡ್ ಒಂದಿರುತ್ತೆ. ಬಿಲ್ಡಿಂಗಿನ ಒಳಭಾಗದಲ್ಲಿ ಅಂದರೆ ಡೋರ್ ಮುಂಭಾಗದಲ್ಲಿ ನಮಗೆ CRPF ಅಥವಾ BSF ಏನು ಟೀಮನ್ನು ಡೆಪ್ಲಾಯ್ ಮಾಡಿರ್ತಾರೆ ಅವ್ರಿಗೆ ಹ್ಯಾಂಡ್ ಓವರ್ ನಾವು ಮಾಡ್ತೇವೆ. ಬಿಲ್ಡಿಂಗ್ನ ಸುತ್ತ KSRP ಆರ್ಮರ್ ಗಾರ್ಡ್ ಇರುತ್ತೆ. ಅದರ ಹೊರವಲಯದ ಕೋರ್ನಲ್ಲಿ ಸಿವಿಲ್ ಪೊಲೀಸು ಇರುತ್ತೆ. ಹೀಗೆ 3 ಹಂತದ ಸೆಕ್ಯೂರಿಟಿ ಸಿಸ್ಟಮ್ಮು ಇರುತ್ತೆ. ನಾವು ಒಳಗಡೆ BSF ಅಥವಾ ಇದು ಯಾರು ಇರುತ್ತೋ CRPF ಏನಿರುತ್ತೋ ಅವ್ರಿಗೆ ನಾವು ಹ್ಯಾಂಡ್ ಓವರನ್ನು ಮಾಡ್ತೇವೆ. ದೆನ್ ಅದಾದಮೇಲೆ ಎಲ್ಲ ನಮ್ಮ ಸ್ಟ್ರಾಂಗ್ ರೂಮ್ಗಳೇನಿದ್ದಾವೆ ಸ್ಟ್ರಾಂಗ್ ರೂಮ್ಗಳ ಮುಂದೆ CCTVಗಳನ್ನು ಅಳವಡಿಸಿದ್ದೇವೆ. ಅದರ ಲೈವ್ ಸ್ಟ್ರೀಮಿಂಗು ಇಲ್ಲಿ ಹೊರಗಡೆ ಒಂದು ರೂಮ್ನಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ಯಾರಾದರೂ ಕ್ಯಾಂಡಿಡೇಟ್ಗಳು ಕೌಂಟಿಂಗ್ ತನಕ ನಾವು ಬಂದು ನೋಡ್ತೇವೆ. 24/7 ಅವ್ರು ಇಲ್ಲಿದ್ದು ನೋಡ್ಬೋದು. ಯಾರು ಒಳಗಡೆ ಬರ್ತಾರಾ, ಹೋಗ್ತಾರಾ, ಡೋರ್ ಹತ್ರ ಏನಿದೆಯಾ, ಏನಾರು ಅನುಮಾನ ಇದೆಯಾ, ಏನು ಬೇಕಾದ್ರೂ ಅವ್ರು ನೋಡ್ಕೋಬೋದು. ಅದಕ್ಕಾಗಿ ಒಂದು ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿದ್ದೇವೆ. ಓನ್ಲಿ ಕ್ಯಾಂಡಿಡೇಟ್ ಅವ್ರ ಪರವಾಗಿ ಅವ್ರು ಬಂದು 24x4 ಅವರು 7 ಅವರು ನೋಡ್ಬೋದು. ಅದು ಯಾವುದೇ ಸಮಸ್ಯೆಗಳಿಲ್ಲ. ಹಾಗಾಗಿ ಏನು ತೊಂದರೆ ಆಗದೇ ಇರೋ ರೀತಿಯಲ್ಲಿ, ಏಕೆಂದರೆ ಕೌಂಟಿಂಗು ತುಂಬ ಟೈಮ್ ಇದೆ. ಜೂನ್ 4ರವರೆಗೂ ಕೂಡ ನಾವು ಅದನ್ನು ಪ್ರತಿ ದಿವಸ RO ಬಂದು ವಿಸಿಟ್ ಮಾಡಬೇಕು ಅಂತಿದೆ. ನಾನು ಬಂದು ಡೈಲಿ ವಿಸಿಟ್ ಮಾಡ್ತೇನೆ. ಇದು ಪ್ರೋಟೋಕಾಲ್ ಪ್ರಕಾರ ನಾವು ಅದನ್ನು ಶೇಖರಣೆಯನ್ನು ಮಾಡಿ ನಿರ್ವಹಣೆಯನ್ನು ಮಾಡ್ತೇವೆ. ಎಲ್ಲ ಕಡೆಯಲ್ಲೂ ಸೇಮ್ ಪ್ರೊಸೀಜರ್ ಏನು ವ್ಯತ್ಯಾಸ ಇರೋದಿಲ್ಲ. ಗೈಡ್ಲೈನ್ಸು, ಡೈರೆಕ್ಷನ್ಸ್ ಎಲ್ಲ ಒಂದೇ ಇರುತ್ತೆ. ಎಲ್ಲ ಕಡೆಯೂ ಅಬ್ಸರ್ವರು ಕ್ಯಾಂಡಿಡೇಟ್ಗಳ ಸಮ್ಮುಖದಲ್ಲಿ ಕ್ಲೋಸ್ ಮಾಡ್ತೇವೆ. ಮತ್ತು ಸ್ಕ್ರೂಟ್ನಿ ಆಗುತ್ತೆ. ಅಬ್ಸರ್ವರ್ ನಮ್ಮ ಪೋಲಿಂಗ್ ಸ್ಟೇಷನ್ಸ್ ಎಲ್ಲಿ ಏನು ಒಂದು ಗೈಡ್ಲೈನ್ಸ್ ಇದೆ ಆ ಪ್ರಕಾರ ನಡೆದಿದೆಯಾ ಅನ್ನೋದನ್ನು ಸ್ಕ್ರೂಟ್ನಿ ಮಾಡ್ತಾರೆ. ಅವ್ರದ್ದೇನಾದರೂ ಇತ್ತು ಅಂದರೆ ವಿವರಗಳನ್ನು ಅವರು ಎಲೆಕ್ಷನ್ ಕಮಿಷನ್ಗೆ ವರದಿ ಕೊಡಬೇಕಾಗುತ್ತೆ. ಮತ್ತು ಇದೇ ಥರ ವೆಬ್ ಸ್ಟ್ರೀಮಿಂಗ್ ಇರುತ್ತೆ. ಅಲ್ಲೂ ಸೆಕ್ಯೂರಿಟಿ ಎಲ್ಲ 3 ಟೈರ್ ಸಿಸ್ಟಮ್ ಎಲ್ಲ ಕಡೆಯೂ ಸೇಮ್, ವ್ಯತ್ಯಾಸ ಏನಿರಲ್ಲ. ಎಲ್ಲ ಕಡೆ ಶಾಂತಿಯುತವಾಗಿ
ಬೆಂಗಳೂರು ನಾರ್ತಲ್ಲಿ ಯಾವುದೇ ಸಣ್ಣ ಅಹಿತಕರ ಘಟನೆಯೂ ಕೂಡ ನಡೆದಿಲ್ಲ. ಎಲ್ಲಿಯೂ ಕೂಡ ಒಂದು ಸಣ್ಣ ಗಲಾಟೆ ಆಗಲಿ ಮತ್ತೊಂದಾಗಲಿ ಎಲ್ಲೂ ಇಲ್ಲ. ಒಂದಷ್ಟು ಒಂದು ಎರಡು ನಮಗೆ ದಿನಪೂರ್ತಿ ಅಲ್ಲಲ್ಲೇ ಫೋನ್ ನಂಬರ್ ಬರುತ್ತೆ, ನಮ್ಮ ಪೋಲಿಂಗ್ ಸ್ಟೇಷನ್ ಎಲ್ಲಿ ಬರುತ್ತೆ, ನಾವು ಇವತ್ತು ನೋಡ್ಕೊಳ್ತಾ ಇದ್ದೀವಿ, ನನ್ನ ಹೆಸರು ಇದೆಯಾ ಇಲ್ವಾ, ಈ ಥರದ ಮಾಹಿತಿ ಕೇಳಿಕೊಂಡು ಫೋನ್ಗಳು ಬಂದಿದ್ದನ್ನು ಹೊರತುಪಡಿಸಿದ್ರೆ ಯಾವುದೇ ಗಲಾಟೆ ಆಗಲಿ ಅಥವಾ ತೊಂದರೆ ಆಗಿದೆ ಅಂತಾಗಲಿ, ಸಮಸ್ಯೆ ಆಗಿದೆ ಆಗಲಿ, ಅಥವಾ ವೋಟರ್ಗೆ ಅಲ್ಲಿ ಬಿಸಿಲಲ್ಲಿ ಸಮಸ್ಯೆ ಆಯಿತು, ಆರೋಗ್ಯದ ಸಮಸ್ಯೆ ಆಯಿತು, ಪೋಲಿಂಗ್ ಪರ್ಸನಲ್ಗೆ ಆರೋಗ್ಯದ ಸಮಸ್ಯೆ ಆಯಿತು ಅಂತಾಗಲಿ, ಯಾವುದೇ ವೆಹಿಕಲ್ ಹೋಗಬೇಕಾದ್ರೆ ನಿಲ್ತು, ಬರಬೇಕಾದ್ರೆ EVM ತರಬೇಕಾದ್ರೆ ಸಮಸ್ಯೆ, ಯಾವುದೇ ಒಂದು ಸಣ್ಣ ಲೋಪವೂ ಕೂಡ ಆಗಿಲ್ಲ. ಸರ್, ಸೆಕ್ಯೂರಿಟಿಗೆ ಪರ್ಸನ್ಸ್ ಹೆಡ್ ಕೌಂಟ್ ಅಂದರೆ ಎಷ್ಟು ಜನ ಅಂದಾಜು? ಇಲ್ಲ, ಅದು ಡಿಪೆಂಡ್ ಅಪಾನ್ ಪೊಲೀಸ್ ಡೆಪ್ಲಾಯ್ಮೆಂಟ್. ಇನ್ಸೈಡು ಒಂದೊಂದು ಸ್ಟ್ರಾಂಗ್ ರೂಮ್ನ ಬಾಗಿಲಿನಲ್ಲಿ ಮಿನಿಮಮ್ ಶಿಫ್ಟ್ ವೈಸು 2 ಜನ 3 ಜನ ಇದ್ದೇ ಇರ್ತಾರೆ. ಅವರು ರೊಟೇಷನ್, ಅವರೊಂದು 5-6 ಜನ ಇರ್ತಾರೆ, ಆಫ್ ಸೆಕ್ಷನ್ ಅಂತ ನಾವು ಕರಿತೇವೆ. ಅವ್ರು ಇರ್ತಾರೆ, ಅಲ್ಲೇ ರೊಟೇಷನ್ ಮಾಡ್ಕೊಂಡು ಬಾಗಿಲ ಹತ್ರ ಒಂದೊಂದು ಸ್ಟ್ರಾಂಗ್ ರೂಮ್ಗೂ ಒಂದೊಂದು ಆಫ್ ಸೆಕ್ಷನ್ ಇರುತ್ತೆ. ಸುತ್ತ ಆರ್ಮಡ್ ಗಾರ್ಡ್ ಅಂದರೆ 1-2 KSRP ವ್ಯಾನ್ಗಳು ಇರ್ತವೆ. ಅದಾದಮೇಲೆ ಪೊಲೀಸ್ದು ಅವ್ರ ಡೆಪ್ಲಾಯ್ಮೆಂಟ್ ಪ್ಲಾನ್ ಪ್ರಕಾರ ಇರ್ತದೆ. ಥ್ಯಾಂಕ್ ಯು. ಫುಲ್ ಡೀಟೇಲ್ ಆಗಿ